ರೈತರಿಗೆ ಏನಾದ್ರು ಸಹಾಯ ಬೇಕಾದ್ರೆ 1 ಲಕ್ಷ ಕೊಡ್ತಾರೆ. ಒಂದ್ ನಿಮಿಷ, ಇವ್ರು ಏನು 2 ಲಕ್ಷ ಯಾರಿಗೋ ಕೊಡ್ಬೇಕು ಅಂತ ಹೇಳಿದ್ರು, ಅದನ್ನ ನಾನ್ ಕೊಡ್ತೀನಿ. ವೀಕ್ಷಕರೇ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ನಡೆದ ಬಿಗ್ ಬಾಸ್ ಫಿನಾಲೆಯಲ್ಲಿ ಉಗ್ರಂ ಮಂಜುಗೆ ಬಿಗ್ ಬಾಸ್ ಕಡೆಯಿಂದ 1 ಲಕ್ಷ ರೂಪಾಯಿ ನಗದು ಗಿಫ್ಟ್ ಹ್ಯಾಂಪರ್ ಮೂಲಕ ಸಿಕ್ಕಿತ್ತು. ಆಗ ಆ ಹಣವನ್ನ ನಟ ಉಗ್ರಂ ಮಂಜು ತನ್ನ ತಂದೆಯ ಬಳಿ ಯಾರಾದ್ರೂ ಬಡ ರೈತರ ಕುಟುಂಬಕ್ಕೆ ಸಾಲ ತೀರಿಸೋಕೆ ಕೊಟ್ಟು ಬಿಡಿ ಅಂತ ಹೇಳಿದ್ದರು. ಆಗ ನಟ ಕಿಚ್ಚ ಸುದೀಪ್ ಅದನ್ನ ತಡೆದು, ನಿಮ್ಗೆ ಸಿಕ್ಕಿರುವ ಹಣವನ್ನ ನೀವು ತೆಗೆದುಕೊಳ್ಳಲೇಬೇಕು, ರೈತರ ಸಾಲ ತೀರಿಸೋಕೆ ನಾನು ಹಣ ಕೊಡ್ತೀನಿ ಅಂತ ನಟ ಕಿಚ್ಚ ಸುದೀಪ್ ಅವರು ಭರವಸೆಯನ್ನ ಕೊಟ್ಟಿದ್ದರು. ಖಾಸಗಿ ಸಂದರ್ಶನದಲ್ಲಿ ಉಗ್ರಂ ಮಂಜು ಅವರ ಹೇಳಿಕೆಯ ಪ್ರಕಾರ ಪರ್ಸನಲ್ ಆಗಿ ಉಗ್ರಂ ಮಂಜು ತಂದೆಯನ್ನ ಕರೆದು, ನಿಮ್ಗೆ ಪರಿಚಯವಿರುವ ರೈತರು ಯಾರೆಲ್ಲ ಎಷ್ಟು ಸಾಲ ಮಾಡಿದ್ದಾರೆ ಅವರೆಲ್ಲರ ಡೀಟೇಲ್ಸ್ ಅನ್ನ ಕೊಡಿ ಅಂತ ಕೇಳಿದ್ರಂತೆ. ಇದೀಗ ನಟ ಕಿಚ್ಚ ಸುದೀಪ್ ಉಗ್ರಂ ಮಂಜು ಅವರ ತಂದೆಯ ಅಕೌಂಟ್ಗೆ ಹಣವನ್ನ ಹಾಕಿದ್ದು ರೈತರ ಸಾಲ ತೀರಿಸೋಕೆ ನೆರವಾಗಿದ್ದಾರೆ. ಅಷ್ಟಕ್ಕೂ ವೀಕ್ಷಕರೇ, ಉಗ್ರಂ ಮಂಜು ಅವರ ತಂದೆಯ ಅಕೌಂಟ್ಗೆ ನಟ ಕಿಚ್ಚ ಸುದೀಪ್ ಎಷ್ಟು ಹಣವನ್ನ ಹಾಕಿದ್ದಾರೆ ಅನ್ನುವ ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮುಂದಿನ ಸಲ ಕೂಡ ಬಿಗ್ ಬಾಸ್ ಅನ್ನ ನಟ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡಬೇಕು ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಈ ಸಲದ ಬಿಗ್ ಬಾಸ್ ನಲ್ಲಿ ನೀವು ಯಾರಿಗೆ ವೋಟ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಖಾಸಗಿ ಯೂಟ್ಯೂಬ್ ಚಾನಲ್ ಒಂದಕ್ಕೆ ನಟ ಉಗ್ರಂ ಮಂಜು ಅವರ ಹೇಳಿಕೆಯ ಪ್ರಕಾರ ನಟ ಕಿಚ್ಚ ಸುದೀಪ್ ಅವರು ಉಗ್ರಂ ಮಂಜು ಅವರ ತಂದೆಯ ಅಕೌಂಟ್ಗೆ ಸುಮಾರು 10 ಲಕ್ಷ ರೂಪಾಯಿ ಹಾಕಿದ್ದು, ಈ ಒಂದು ಹಣವನ್ನ ಉಗ್ರಂ ಮಂಜು ತಂದೆಯವರ ಮುಖಾಂತರ ಸುಮಾರು 20 ಜನ ರೈತರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.